ಇಂದಿನ ದಿನಾಂಕ 25/1/2026 ಪ್ರಾರ್ಥ ಮುರುಳಿ ಅವ್ಯಕ್ಟ್ ಬಾಪ್ ದಾದಾ ರಿವೈಸ್ 2/4/2008 ಮಧುಬನ. ಈ ವರ್ಷ 4 ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಇಂದು ಬಾಪ್ ದಾದಾರವರು ತಮ್ಮ ಎಲ್ಲ ಕಡೆಯ ಸಂತುಷ್ಟರಾಗಿರುವಂತಹ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಸಂತುಷ್ಟತೆಯ ಹೊಳಪು ಕಾಣುತ್ತಿದೆ. ಸಂತುಷ್ಟ ಮಣಿಗಳು ಸ್ವಯಂಗೂ ಪ್ರಿಯರಾಗಿರುತ್ತಾರೆ, ತಂದೆಗೂ ಪ್ರಿಯರಾಗಿರುತ್ತಾರೆ ಹಾಗೂ ಪರಿವಾರದವರಿಗೂ ಪ್ರಿಯರಾಗಿರುತ್ತಾರೆ. ಏಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ. ಯಾವಾಗ ಎಲ್ಲ ಪ್ರಾಪ್ತಿಗಳು ಆಗುತ್ತದೆಯೋ ಆಗ ಸಂತುಷ್ಟತೆ ಧಾರಣೆಯಾಗುತ್ತದೆ. ಒಂದು ವೇಳೆ ಪ್ರಾಪ್ತಿಗಳಲ್ಲಿ ಕಡಿಮೆಯಾದರೆ ಸಂತುಷ್ಟತೆಯು ಕಡಿಮೆಯಾಗುತ್ತದೆ. ಸಂತುಷ್ಟತೆಯು ಅನ್ಯ ಶಕ್ತಿಗಳನ್ನು ಸಹ ಆಹ್ವಾನ ಮಾಡುತ್ತದೆ. ಸಂತುಷ್ಟತೆಯ ವಾಯುಮಂಡಲ ಅನ್ಯರಿಗೂ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ನೀಡುತ್ತದೆ. ಯಾರು ಸಂತುಷ್ಟರಾಗಿರುತ್ತಾರೋ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ. ಚೆಹರೆಯು ಸದಾ ಸ್ವತಃವಾಗಿಯೇ ಹರ್ಷಿತ ಮುಖವಾಗಿರುತ್ತದೆ. ಸಂತುಷ್ಟ ಆತ್ಮನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಪರಿಸ್ಥಿತಿ ಇದ್ದರೂ ಸಂತುಷ್ಟ ಆತ್ಮನಿಗೆ ಕಾರ್ಟೂನ್ ಶೋನ ಮನೋರಂಜನೆಯ ಅನುಭವವಾಗುತ್ತದೆ. ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ? ಯಾರಿಗೆ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆ ಅವರು ಕೈಯನ್ನೆತ್ತಿ. ಅನ್ಯರನ್ನು ಪರಿಶೀಲಿಸುವುದಲ್ಲ, ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ? ಒಳ್ಳೆಯದು. ಶುಭಾಶಯಗಳು. ಬಾಪ್ ದಾದಾರವರ ವರದಾನವೂ ಸಹ ಪ್ರತಿಯೊಬ್ಬ ಮಗುವಿಗೆ ದಿನನಿತ್ಯ ಅಮೃತ ವೇಳೆಯಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಖುಷಿಯಾಗಿರಿ, ಸಂಪನ್ನವಾಗಿರಿ ಎಂದೇ ಸಿಗುತ್ತದೆ. ಪ್ರತಿನಿತ್ಯದ ವರದಾನ ಎಲ್ಲರಿಗೂ ಸಿಗುತ್ತದೆ. ಬಾಪ್ ದಾದಾರವರು ಎಲ್ಲರಿಗೂ ಒಂದೇ ರೀತಿ ಏಕಕಾಲಕ್ಕೆ ವರದಾನ ನೀಡುತ್ತಾರೆ. ಆದರೆ ಏಕೆ ವ್ಯತ್ಯಾಸವಾಗುತ್ತದೆ? ನಂಬರ್ ವಾರ್ ಏಕೆ ಆಗುತ್ತಾರೆ? ದಾತ ಒಬ್ಬರೇ ಆಗಿದ್ದಾರೆ ಹಾಗೂ ಒಂದನ್ನೇ ನೀಡುತ್ತಾರೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ. ವಿಶಾಲ ಹೃದಯಿಯಾಗಿ ನೀಡುತ್ತಾರೆ. ಆದರೂ ವ್ಯತ್ಯಾಸ ಏಕೆ ಆಗುತ್ತದೆ? ಇದರ ಅನುಭವವು ಎಲ್ಲರಿಗೂ ಇದೆ. ಏಕೆಂದರೆ ಇದುವರೆಗೂ ಸಹ ಬಾಪ್ ದಾದಾರವರ ಬಳಿ ಈ ಶಬ್ದ ತಲುಪುತ್ತದೆ. ಏಕೆ ಎಂದು ತಿಳಿದಿದೆಯಲ್ಲವೇ? ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಈ ಶಬ್ದಗಳು ಈಗಲೂ ಸಹ ಬರುತ್ತೇವೆ. ಬಾಪ್ ದಾದಾರವರು ಬ್ರಾಹ್ಮಣ ಆತ್ಮರ ಜೀವನರೂಪಿ ಶಬ್ದಕೋಶದಲ್ಲಿ ಈ 2 ಶಬ್ದಗಳು ಇರಬಾರದೆಂದು ತಿಳಿಸಿದ್ದೇವೆ. ತಂದೆ ಅವಿನಾಶಿಯಾಗಿದ್ದಾರೆ, ಅವರ ಖಜಾನೆಗಳು ಅವಿನಾಶಿಯಾಗಿವೆ. ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಿ. ಅಂದಾಗ ಯಾವ ಶಬ್ದ ಇರಬೇಕಾಗಿದೆ? ಕೆಲವೊಮ್ಮೆ ಅಥವಾ ಸದಾ ಎನ್ನುವ ಶಬ್ದವು ಪ್ರತಿಯೊಂದು ಖಜಾನೆಯ ಮುಂದೆ ಸರ್ವಶಕ್ತಿಗಳು ಸದಾ ಇವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಸರ್ವ ಗುಣಗಳು ಸದಾ ಇವೆಯೇ? ತಮ್ಮ ಭಕ್ತರು ತಮ್ಮ ಗುಣಗಾನ ಮಾಡುವಾಗ ಏನು ಹೇಳುತ್ತಾರೆ? ಕೆಲವೊಮ್ಮೆ ಗುಣದಾತ ಎಂದು ಹೇಳುತ್ತಾರೆಯೇ? ಬಾಪ್ ದಾದಾರವರು ಪ್ರತಿಯೊಂದು ವರದಾನದಲ್ಲಿ ಸದಾ ಎನ್ನುವ ಶಬ್ದ ಹೇಳುತ್ತಾರೆ. ಸದಾ ಸರ್ವಶಕ್ತಿವಾನ್, ಕೆಲವೊಮ್ಮೆ ಶಕ್ತಿವಾನ್, ಕೆಲವೊಮ್ಮೆ ಸರ್ವಶಕ್ತಿವಾನ್. ಈ ರೀತಿ ಹೇಳಲಿಲ್ಲ.
ಪ್ರತಿಯೊಂದು ಸಮಯದಲ್ಲಿ ಎರಡು ಶಬ್ದಗಳನ್ನು ತಾವೂ ಸಹ ಹೇಳುತ್ತೀರಿ. ತಂದೆಯು ಹೇಳುತ್ತಾರೆ ಸಮಾನರಾಗಿ, ಸ್ವಲ್ಪ ಸ್ವಲ್ಪ ಸಮಾನರಾಗಿ ಎಂದು ಹೇಳುವುದಿಲ್ಲ. ಸಂಪನ್ನ ಹಾಗೂ ಸಂಪೂರ್ಣ ಅಂದಾಗ ಮಕ್ಕಳು ಕೆಲವೊಮ್ಮೆ ಏನು ಮಾಡುತ್ತಾರೆ? ಬಾಪ್ ದಾದಾರವರು ಸಹ ಆಟವನ್ನು ನೋಡುತ್ತಿರುತ್ತಾರೆ. ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ. ಎಲ್ಲರೂ ಅಲ್ಲ, ಕೆಲವು ಮಕ್ಕಳು ಏನು ಮಾಡುತ್ತಾರೆ? ಯಾವ ವರದಾನ ಸಿಕ್ಕಿರುತ್ತದೆಯೋ ಆ ವರದಾನವನ್ನು ವಿಚಾರ ಮಾಡಿ, ವರ್ಣನೆ ಮಾಡಿ, ಕಾಪಿಯಲ್ಲಿ ನೋಟ್ ಮಾಡಿಕೊಳ್ಳುತ್ತಾರೆ, ನೆನಪನ್ನು ಮಾಡುತ್ತಾರೆ. ಆದರೆ ವರದಾನ ರೂಪಿ ಬೀಜವನ್ನು ಫಲೀಭೂತ ಮಾಡುವುದಿಲ್ಲ. ಬೀಜದಿಂದ ಫಲವು ಸಿಗುವುದಿಲ್ಲ. ಕೇವಲ ವರ್ಣನೆ ಮಾಡಿ ಬಹಳ ಒಳ್ಳೆಯ ವರದಾನವೆಂದು ಖುಷಿ ಪಡುತ್ತಾರೆ. ವರದಾನವು ಬೀಜವಾಗಿದೆ. ಆದರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡುತ್ತೇವೆಯೋ ಅಷ್ಟೇ ಅದು ವೃದ್ಧಿಯನ್ನು ಹೊಂದುತ್ತದೆ. ಫಲೀಭೂತ ಮಾಡುವುದರ ಲಕ್ಷ್ಯ ಏನಾಗಿದೆ? ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವುದು. ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಹೋಗುತ್ತೀರಿ. ಕೇವಲ ಪುಸ್ತಕವನ್ನು ನೋಡಿ ವರ್ಣನೆ ಮಾಡಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಬಾಪ್ ದಾದಾರವರು ಬಹಳ ಒಳ್ಳೆಯ ವರದಾನವನ್ನು ನೀಡಿದ್ದಾರೆ. ಆದರೆ ಏಕೆ ನೀಡಿದ್ದಾರೆ? ಅದನ್ನು ಫಲೀಭೂತ ಮಾಡಲು ನೀಡಿದ್ದಾರೆ. ಬೀಜದಿಂದ ಫಲವು ವಿಸ್ತಾರಗೊಳ್ಳುತ್ತದೆ. ವರದಾನವನ್ನು ಸ್ಮರಣೆ ಮಾಡುತ್ತಾರೆ. ಆದರೆ ವರದಾನದ ಸ್ವರೂಪರಾಗುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ. ಬಾಪ್ ದಾದಾರವರು ಪ್ರತಿಯೊಬ್ಬರ ಭಾಗ್ಯವನ್ನು ನೋಡುತ್ತಾ ಹರ್ಷಿತರಾಗುತ್ತಾರೆ. ಆದರೆ ಬಾಪ್ ದಾದಾರವರ ಹೃದಯದ ಆಸೆಯನ್ನು ಮೊದಲು ತಿಳಿಸಿದ್ದೇವೆ. ನಾವು ಕಾರಣವನ್ನು ಸಮಾಪ್ತಿ ಮಾಡಿ ಸಮಾಧಾನ ಸ್ವರೂಪರಾಗುತ್ತೇವೆ ಎಂದು ತಾವೆಲ್ಲರೂ ಕೈ ಎತ್ತಿದ್ದೀರಿ. ನೆನಪಿದೆಯೇ? ಹೋಮ್ವರ್ಕ್ ನೆನಪಿದೆಯೇ? ಅನೇಕ ಮಕ್ಕಳು ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಅಥವಾ ಪತ್ರಗಳ ಮೂಲಕ, ಇಮೇಲ್ ಮೂಲಕ ರಿಸಲ್ಟ್ ಬರೆದಿದ್ದಾರೆ. ಒಳ್ಳೆಯದು, ಗಮನವಂತೂ ಇದೆ. ಆದರೆ ಬಾಪ್ ದಾದಾರವರಿಗೆ ಸದಾ ಎನ್ನುವ ಶಬ್ದ ಇಷ್ಟವಾಗುತ್ತದೆ. ಅದು ಇದೆಯೇ? ತಾವೆಲ್ಲರೂ ಯಾರೆಲ್ಲ ಬಂದಿದ್ದೀರೋ, ಕೇಳಿದ್ದೀರೋ ಅಥವಾ ಓದಿದ್ದೀರೋ, ಆದರೆ 1 ತಿಂಗಳ ಹೋಮ್ವರ್ಕ್ ನಲ್ಲಿ ಆಗಿರುವುದು ಒಂದೇ ತಿಂಗಳು, ಜಾಸ್ತಿ ಅಲ್ಲ ಅಂದಾಗ 1 ತಿಂಗಳಿನಲ್ಲಿ ಲಕ್ಷ್ಯವಂತೂ ಇಟ್ಟುಕೊಂಡಿದ್ದೀರಿ. ಒಬ್ಬಿಬ್ಬರಿಗೆ ವರ್ಣನೆಯನ್ನು ಮಾಡಿದ್ದೀರಿ. ಆದರೆ ಈ 1 ತಿಂಗಳ ಹೋಮ್ವರ್ಕ್ ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿರುವವರು ಕೈ ಎತ್ತಿ. ಯಾರು ಉತ್ತೀರ್ಣರಾಗಿದ್ದಾರೋ ಅವರು ಕೈ ಎತ್ತಿ. ಗೌರವಾನ್ವಿತವಾಗಿ ಉತ್ತೀರ್ಣ, ಪಾಸ್ ವಿತ್ ಆನರ್. ಗೌರವಾನ್ವಿತವಾಗಿ ಉತ್ತೀರ್ಣ, ಪಾಸ್ ವಿತ್ ಆನರ್. ಗೌರವಾನ್ವಿತವಾಗಿ ಉತ್ತೀರ್ಣರಾಗಿರುವವರು ಎದ್ದು ನಿಲ್ಲಿ. ಇಂಥವರ ದರ್ಶನ ಮಾಡಬೇಕು. ನಿಂತಿರುವವರಲ್ಲಿ ಮಾತೇರೂ ಇಲ್ಲ. ಅಕ್ಕಂದಿರಲ್ಲಿ ಶಿಕ್ಷಕಿಯರು ಕೈ ಎತ್ತಿಲ್ಲ. ಯಾರೂ ಇಲ್ಲ. ಮಧುಬನದವರು ಬಹಳ ಕಡಿಮೆ ಫಲಿತಾಂಶವಿದೆ. ಒಳ್ಳೆಯದು. ಸೆಂಟರ್ನಲ್ಲಂತೂ ಇರುತ್ತಾರೆ. ಶುಭಾಶಯಗಳು. ಚಪ್ಪಾಳೆ ತಟ್ಟಿ. ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಪ್ ದಾದಾರವರು ಎಲ್ಲರನ್ನೂ ಕೇಳಿದಾಗ ಬಾಪ್ ದಾದಾರವರಿಗೆ ನಗು ಬರುತ್ತದೆ. ಎಷ್ಟು ಪ್ರೀತಿ ಇದೆ ಎಂದು ಕೇಳಿದಾಗ ಏನು ಉತ್ತರ ನೀಡುತ್ತಾರೆ? ಬಾಬಾ ಹೇಳುವುದಕ್ಕೆ ಆಗದೆ ಇರುವಷ್ಟು ಪ್ರೀತಿ ಇದೆ. ಬಹಳ ಒಳ್ಳೆಯ ಉತ್ತರ ನೀಡುತ್ತಾರೆ. ಬಾಪ್ ದಾದಾರವರಿಗೂ ಖುಷಿಯಾಗುತ್ತದೆ. ಆದರೆ
ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಏನಾಗಿದೆ? ಈಗಿನ ಕಾಲದಲ್ಲಿ ಪ್ರಪಂಚದವರು ದೇಹಾಭಿಮಾನದ ಪ್ರೀತಿಯಲ್ಲಿ ಪ್ರಾಣವನ್ನೂ ಸಹ ಕೊಡುತ್ತಾರೆ. ಪರಮಾತ್ಮನ ಪ್ರೀತಿಯಲ್ಲಿ ತಂದೆ ತಿಳಿಸುತ್ತಾರೆ ಅಂದಾಗ ಮಕ್ಕಳು ಮಾಡುವುದರಲ್ಲಿ ಕಷ್ಟವಿದೆಯೇ? ಬಹಳ ಒಳ್ಳೊಳ್ಳೆ ಗೀತೆಗಳನ್ನು ಆಡುತ್ತೀರಿ ಬಾಬಾ. ನಾವು ಬಲಿಹಾರಿಯಾಗುವ ಪತಂಗಗಳಾಗಿದ್ದೇವೆ, ಜ್ಯೋತಿಗೆ ಬಲಿಹಾರಿ ಆಗುವವರಾಗಿದ್ದೇವೆ ಅಂದಾಗ ಈ ಕಾರಣ ಶಬ್ದವನ್ನು ಸ್ವಾಹ ಮಾಡಲು ಆಗುವುದಿಲ್ಲವೇ? ಈಗಂತೂ ಈ ವರ್ಷದ ಕೊನೆಯ ಸರದಿ ಬಂದಿದೆ. ಇನ್ನೊಂದು ವರ್ಷ ಏನಾಗುತ್ತದೆ ಎಂದು ತಾವು ಹಾಗೂ ಬಾಪ್ ದಾದಾರವರು ನೋಡುತ್ತೇವೆ. ಆದರೆ ಈ ಒಂದು ಶಬ್ದವನ್ನು, ಸಮಯವನ್ನು ನೋಡಿ ಪರಿವರ್ತನೆ ಮಾಡಿಕೊಳ್ಳಿ. ಸಮಯದ ಕರೆ ಇದೆ ಎಂದು ತಾವೆಲ್ಲರೂ ಹೇಳುತ್ತೀರಲ್ಲವೇ? ಭಕ್ತರ ಕೂಗು, ಸಮಯದ ಕೂಗು, ದುಃಖಿ ಆತ್ಮರ ಕೂಗು, ತಮ್ಮ ಸ್ನೇಹಿ ಹಾಗೂ ಸಹಯೋಗಿ ಆತ್ಮಗಳ ಕೂಗನ್ನು ತಾವೇ ಪೂರ್ಣ ಮಾಡುತ್ತೀರಲ್ಲವೇ? ತಮ್ಮ ಬಿರುದು ಏನಾಗಿದೆ? ತಮ್ಮ ಕರ್ತವ್ಯವೇನಾಗಿದೆ? ಯಾವ ಕರ್ತವ್ಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಿ? ವಿಶ್ವ ಪರಿವರ್ತಕರೆಂಬ ಬಿರುದು ತಮ್ಮದಾಗಿದೆ. ವಿಶ್ವ ಪರಿವರ್ತನೆ ತಮ್ಮ ಕಾರ್ಯವಾಗಿದೆ ಹಾಗೂ ಇದರಲ್ಲಿ ಯಾರು ಜೊತೆಗಾರರಾಗಿದ್ದಾರೆ? ಬಾಪ್ ದಾದಾರವರ ಜೊತೆಗೆ ಈ ಕಾರ್ಯದಲ್ಲಿ ತಾವು ನಿಮಿತ್ತರಾಗಿದ್ದೀರಿ ಅಂದಾಗ ಏನು ಮಾಡಬೇಕು? ಈಗಲೂ ಸಹ ಕೈಯನ್ನು ಎತ್ತಿಸುತ್ತೇವೆ, ಮಾಡುತ್ತೀರಾ ಅಂದಾಗ ಎಲ್ಲರೂ ಕೈಯನ್ನು ಎತ್ತುತ್ತಾರೆ. ಲಕ್ಷ್ಯವನ್ನಂತೂ ಇಟ್ಟುಕೊಂಡಿದ್ದಾರೆ. ಈ ವರ್ಷದ ಸೀಸನಿನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ. ಸಫಲತೆಯ ಬೀಗದ ಕೈ ಮಾಡಲೇಬೇಕು ಎಂಬ ದೃಢತೆಯಾಗಿದೆ. ಆದರೆ ಅದರ ಬದಲಾಗಿ ಕೆಲವೊಮ್ಮೆ ಮಾಡುತ್ತಿದ್ದೀರಿ, ನಡೆಯುತ್ತಾ ಇದ್ದೀರಿ, ಮಾಡುತ್ತೇವೆ ಎನ್ನುತ್ತಿದ್ದೀರಿ. ಇದನ್ನು ಬಾಪ್ ದಾದಾರವರು ನೋಡುತ್ತಿದ್ದೇವೆ. ಇಂತಹ ಸಂಕಲ್ಪ ದೃಢತೆಯನ್ನು ಸಾಧಾರಣ ಮಾಡಿಬಿಡುತ್ತದೆ. ದೃಢತೆಯ ಕಾರಣ ಇಂತಹ ಶಬ್ದಗಳು ಬರುವುದೇ ಇಲ್ಲ, ನಿವಾರಣೆಯಾಗುತ್ತದೆ. ಕಾರಣವಿದ್ದರೂ ಪರಿಶೀಲನೆಯಾಗುವುದರ ಕಾರಣವು ನಿವಾರಣೆಯಲ್ಲಿ ಬದಲಾವಣೆಯಾಗುತ್ತದೆ. ಬಾಪ್ ದಾದಾರವರು ಫಲಿತಾಂಶವನ್ನು ಪರಿಶೀಲಿಸಿದಾಗ ಏನು ನೋಡಿದರು? ಜ್ಞಾನಿ, ಯೋಗಿ, ಧಾರಣಾ ಸ್ವರೂಪ, ಸೇವಾದಾರಿ, 4 ವಿಷಯದಲ್ಲಿ ಪ್ರತಿಯೊಬ್ಬರೂ ಯಥಾಶಕ್ತಿ ಅನುಸಾರವಾಗಿ ಜ್ಞಾನಿಯೂ ಸಹ ಆಗಿದ್ದಾರೆ, ಯೋಗಿಯೂ ಸಹ ಆಗಿದ್ದಾರೆ, ಧಾರಣೆಯನ್ನೂ ಸಹ ಮಾಡುತ್ತಿದ್ದೀರಿ, ಸೇವೆಯೂ ಸಹ ಮಾಡುತ್ತಿದ್ದೀರಿ. ಆದರೆ 4 ಸಬ್ಜೆಕ್ಟ್ಗಳಲ್ಲಿ ಅನುಭವಿ ಸ್ವರೂಪ, ಅನುಭವದ ಅಥಾರಿಟಿಯಾಗುವುದರಲ್ಲಿ ಕಡಿಮೆ ಕಂಡು ಬರುತ್ತಿದೆ. ಅನುಭವಿ ಸ್ವರೂಪ, ಜ್ಞಾನ ಸ್ವರೂಪದಲ್ಲಿಯೂ ಸಹ ಅನುಭವಿ ಸ್ವರೂಪ ಅರ್ಥಾತ್ ಜ್ಞಾನಕ್ಕೆ ನಾಲೆಡ್ಜ್ ಎಂದು ಹೇಳುತ್ತಾರೆ ಅಂದಾಗ ಅನುಭವಿ ಮೂರ್ತಿ ಆತ್ಮನಲ್ಲಿ ನಾಲೆಡ್ಜ್ ಅರ್ಥಾತ್ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ತಿಳುವಳಿಕೆಯಾಗಿದೆ. ಜ್ಞಾನದ ಬೆಳಕು ಹಾಗೂ ಶಕ್ತಿ ಇರುತ್ತದೆ ಎಂದರೆ ಜ್ಞಾನಿ ಆತ್ಮನ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಸಹಜವಾಗಿರುವುದೇ ಅನುಭವಿ ಸ್ವರೂಪದ ಅರ್ಥವಾಗಿದೆ. ಜ್ಞಾನಿ ಅರ್ಥಾತ್ ಜ್ಞಾನ, ನಾಲೆಡ್ಜ್ ಅನ್ನು ತಿಳಿಯುವುದು, ವರ್ಣನೆ ಮಾಡುವುದು, ಅದರ ಜೊತೆ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ, ಲೈಟ್ ಹಾಗೂ ಮೈಟ್ ಇರುವುದು. ಅನುಭವಿ ಸ್ವರೂಪರಿಂದ ಪ್ರತಿಯೊಂದು ಕರ್ಮ ಸ್ವಾಭಾವಿಕವಾಗಿಯೇ ಶ್ರೇಷ್ಠವಾಗಿರುತ್ತದೆ ಹಾಗೂ ಸಫಲತೆ ಸಿಗುತ್ತದೆ. ಪರಿಶ್ರಮ
ಪಡಬೇಕಾಗಿಲ್ಲ. ಏಕೆಂದರೆ ಜ್ಞಾನದ ಅನುಭವಿ ಮೂರ್ತಿಯಾಗಿರುತ್ತಾರೆ. ಅನುಭವದ ಅಥಾರಿಟಿ ಎಲ್ಲ ಅಥಾರಿಟಿಗಿಂತಲೂ ಶ್ರೇಷ್ಠವಾಗಿದೆ. ಜ್ಞಾನವನ್ನು ತಿಳಿಯುವುದು ಹಾಗೂ ಜ್ಞಾನದ ಅನುಭವಿ ಸ್ವರೂಪದ ಅಥಾರಿಟಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವುದರಲ್ಲಿ ವ್ಯತ್ಯಾಸವಿದೆ. ಅಂದಾಗ ಅನುಭವಿ ಸ್ವರೂಪರಾಗಿದ್ದೀರಾ. 4 ಸಬ್ಜೆಕ್ಟ್ಗಳಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ಆತ್ಮನಾಗಿದ್ದೇನೆ, ಆದರೆ ಅನುಭವಿ ಸ್ವರೂಪರಾಗಿ ಕರ್ಮ ಮಾಡುತ್ತೀರಾ. ಅನುಭವದ ಅಥಾರಿಟಿಯ ಸೀಟ್ನಲ್ಲಿ ಸೆಟ್ ಆಗಿದ್ದೇ ಆದರೆ ಶ್ರೇಷ್ಠ ಕರ್ಮ. ಸಫಲತಾ ಸ್ವರೂಪ ಕರ್ಮದ ಅಥಾರಿಟಿಯ ಮುಂದೆ ಸ್ವಾಭಾವಿಕ ಸ್ವಭಾವ ಕಂಡು ಬರುತ್ತದೆ. ಯೋಚನೆ ಮಾಡುತ್ತೀರಿ, ಆದರೆ ಅನುಭವಿ ಸ್ವರೂಪರಾಗಬೇಕು. ಯೋಗಯುಕ್ತ ರಹಸ್ಯಯುಕ್ತ ಸ್ವಭಾವ ಸ್ವಾಭಾವಿಕವಾಗಬೇಕು. ಧಾರಣೆಯಲ್ಲಿ ಸರ್ವಗುಣಗಳು ಸ್ವತಃವಾಗಿಯೇ ಪ್ರತಿಯೊಂದು ಕರ್ಮದಲ್ಲಿ ಕಂಡು ಬರುತ್ತದೆ. ಇಂತಹ ಅನುಭವಿ ಸ್ವರೂಪದಲ್ಲಿ ಸದಾ ಇರಬೇಕು. ಅನುಭವದ ಸೀಟಿನಲ್ಲಿ ಸೆಟ್ ಆಗುವುದರ ಅಟೆನ್ಷನ್ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಒಂದು ವಿಷಯದಲ್ಲಿ ಹೆಚ್ಚು ಮೆಜಾರಿಟಿ ಉತ್ತೀರ್ಣರಾಗಿರುವುದು ಬಾಪ್ ದಾದಾರವರು ನೋಡಿದ್ದೇವೆ. ಯಾವ ವಿಷಯದಲ್ಲಿ? ಸೇವೆಯ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದಾರೆ. ಎಲ್ಲಾ ಕಡೆಯಿಂದ ಬಾಪ್ ದಾದಾರವರ ಬಳಿ ಬಹಳ ಒಳ್ಳೊಳ್ಳೆಯ ಸೇವೆಯ ರೆಕಾರ್ಡ್ ಬಂದಿದೆ ಹಾಗೂ ಸೇವೆಯ ಉಮಂಗ ಉತ್ಸಾಹವು ಈ ವರ್ಷದ ಸೇವೆಯ ಸಮಾಚಾರಗಳ ಲೆಕ್ಕವನ್ನು ಚೆನ್ನಾಗಿ ತೋರಿಸಿದ್ದೀರಿ. ಪ್ರತಿಯೊಂದು ವರ್ಗ, ಪ್ರತಿಯೊಂದು ಝೋನ್ ಭಿನ್ನ ಭಿನ್ನ ರೂಪದಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಇದಕ್ಕೆ ಬಾಪ್ ದಾದಾರವರು ಪ್ರತಿಯೊಂದು ಝೋನ್ಗೆ, ಪ್ರತಿಯೊಂದು ವರ್ಗಕ್ಕೆ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಒಳ್ಳೊಳ್ಳೆಯ ಪ್ಲಾನ್ ಅನ್ನು ಸಹ ಮಾಡಿದ್ದೀರಿ. ಆದರೆ ಈಗ ಸಮಯ ಪ್ರಮಾಣ ಇದ್ದಕ್ಕಿದ್ದಂತೆ ಏನಾದರೂ ಆಗುವ ಸೀಸನ್ ಆಗಿದೆ. ಎಷ್ಟು ಜನ ಬ್ರಾಹ್ಮಣರು ಇದ್ದಕ್ಕಿದ್ದಂತೆ ಹೋದರು ಎಂದು ತಾವು ನೋಡಿರಬಹುದು ಅಥವಾ ಕೇಳಿರಬಹುದು. ಅಂದಾಗ ಈಗ ಇದ್ದಕ್ಕಿದ್ದಂತೆಯೇ ಅಚಾನಕ್ ಗಂಟೆಯು ತೀಕ್ಷ್ಣವಾಗುತ್ತಿದೆ. ಅದರನುಸಾರವಾಗಿ ಈಗ ಈ ವರ್ಷದಲ್ಲಿ ನಾನು 4 ಸಬ್ಜೆಕ್ಟ್ನಲ್ಲಿ ಅನುಭವಿ ಸ್ವರೂಪ ಎಲ್ಲಿಯವರೆಗೆ ಆಗಿದ್ದೇನೆ. ಏಕೆಂದರೆ 4 ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಒಂದು ವೇಳೆ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಮಾರ್ಕ್ಸಿಗಿಂತಲೂ ಕಡಿಮೆಯಾದರೆ ಪಾಸ್ ವಿತ್ ಆನರ್, ಮಾಲೆಯ ಮಣಿ, ಬಾಪ್ ದಾದಾರವರ ಕೊರಳಿನ ಹಾರ ಹೇಗಾಗುತ್ತೀರಿ? ಯಾವುದೇ ರೂಪದಲ್ಲಿ ಸೋಲುವವರು ತಂದೆಯ ಕೊರಳಿನ ಹಾರವಾಗಲು ಸಾಧ್ಯವಿಲ್ಲ. ಇಲ್ಲಿ ಕೈ ಎತ್ತಿಸಿದ್ದಾಗ ಎಲ್ಲರೂ ಏನು ಹೇಳುತ್ತೀರಿ? ಲಕ್ಷ್ಮೀನಾರಾಯಣ ಆಗುತ್ತೇವೆ ಎಂದು ಹೇಳುತ್ತೀರಿ. ಲಕ್ಷ್ಮೀ ನಾರಾಯಣರಾಗಲಿ ಅಥವಾ ಲಕ್ಷ್ಮೀ ನಾರಾಯಣರ ಪರಿವಾರದಲ್ಲಿ ಜೊತೆಗಾರರಾಗುವುದು ಸಹ ಶ್ರೇಷ್ಠಕೊಳ್ಳಿ. ಆದರೆ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನವಾಗಿಟ್ಟುಕೊಳ್ಳಬೇಕು. ಲಕ್ಷ್ಯ ಬಹಳ ಚೆನ್ನಾಗಿದೆ, ಆದರೆ ಲಕ್ಷಣದಲ್ಲಿ ಬಲಹೀನರಾಗಿರುವುದು ಈ ರೀತಿ ಇರಬಾರದು. ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿರಲಿ. ನಿಮ್ಮೆಲ್ಲರ ಹೃದಯದ ಆಸೆ ಸಮಾನರಾಗುವುದಾಗಿದೆ. ಅದು ಯಾವಾಗ ಪೂರ್ಣವಾಗುತ್ತದೆ ಎಂದರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿರಲಿ. ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಅಂತರವಾಗಿ ಬಿಡುತ್ತದೆ. ಪ್ಲಾನ್ ಅನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ. ಪರಸ್ಪರದಲ್ಲಿ ವಾರ್ತಾಲಾಪವನ್ನು ಸಹ ಬಹಳ ಚೆನ್ನಾಗಿ ಮಾಡುತ್ತೀರಿ. ಒಬ್ಬರಿಗೊಬ್ಬರು ಗಮನವನ್ನು ತರಿಸುತ್ತೀರಿ. ಈಗ ದೃಢತೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಈ ಸಂಕಲ್ಪವನ್ನು ಅನುಭವದ ರೂಪದಲ್ಲಿ
ತನ್ನಿ ಏನು ಹೇಳುತ್ತೀರೋ ಅದರ ಅನುಭವವನ್ನು ಮಾಡುತ್ತೇವೆಯೇ? ಪರಿಶೀಲನೆ ಮಾಡಿಕೊಳ್ಳಿ. ಏನು ಹೇಳುತ್ತೇವೆಯೋ ಅದರ ಅನುಭವವನ್ನು ಮಾಡುತ್ತೇವೆಯೇ? ಮೊದಲನೇ ಶಬ್ದವಾಗಿದೆ ನಾನು ಆತ್ಮನಾಗಿದ್ದೇನೆ. ಇದನ್ನೇ ಪರಿಶೀಲನೆ ಮಾಡಿಕೊಳ್ಳಿ. ಈ ಆತ್ಮ ಸ್ವರೂಪದ ಅನುಭವದ ಅಥಾರಿಟಿ ಇದೆಯೇ? ಏಕೆಂದರೆ ಅನುಭವದ ಅಥಾರಿಟಿ ನಂಬರ್ 1 ಆಗಿದೆ. ಒಳ್ಳೆಯದು. ಈಗ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಾ? ಮನಸ್ಸಿನ ಏಕಾಗ್ರತೆ ಚೆನ್ನಾಗಿದೆ. 3 ಬಿಂದುಗಳ ಸ್ಮೃತಿ ಸ್ವರೂಪರಾಗಲು ಸಾಧ್ಯವಿದೆಯಲ್ಲವೇ? ಬಿಂದುವನ್ನಿಡಿ. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನ ಬಾಪ್ ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೇನೆಂಬ ಅನುಭವದಲ್ಲಿ ಲವಲೀನರಾಗಿ. ಒಳ್ಳೆಯದು. 4 ಕಡೆಯ ಅತಿ ಲವ್ಲಿ ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುವಂತಹ ಸದಾ ಸ್ವಮಾನದಲ್ಲಿ ಸ್ವರಾಜ್ಯಧಾರಿ ವಿಶೇಷ ಆತ್ಮರಿಗೆ 4 ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವಂತಹ ಮತ್ತು ತಮ್ಮ ಮನಸ್ಸಿನ ವೈಬ್ರೇಷನ್ಸ್ ನ ಮೂಲಕ ವಾಯುಮಂಡಲವನ್ನು ಶಾಂತ ಶ್ರೇಷ್ಠವನ್ನಾಗಿ ಮಾಡುವಂತಹ ಎಲ್ಲರಿಗೂ ಬಾಬಾರವರ ಸಂದೇಶ ಕೊಟ್ಟು ದುಃಖದಿಂದ ಬಿಡಿಸಿ ಮುಕ್ತಿಯ ಆಸ್ತಿ ಕೊಡಿಸುವಂತಹ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ 4 ಕಡೆಯ ಹೃದಯಕ್ಕೆ ಸಮೀಪವಿರುವಂತಹ ಹಾಗೂ ಸನ್ಮುಖ ಬರುವಂತಹ ಎಲ್ಲಾ ಮಕ್ಕಳಿಗೂ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು. ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ. ಕರ್ಮವನ್ನು ಮಾಡುವ ಸಮಯದಲ್ಲಿ ಧರ್ಮ ಅರ್ಥಾತ್ ಧಾರಣೆಯೂ ಸಹ ಸಂಪೂರ್ಣವಾಗಿ ಇರುತ್ತದೆ. ಎಂದರೆ ಧರ್ಮ ಮತ್ತು ಕರ್ಮವೆರಡರ ಸಮತೋಲವು ಸಮಾನವಾಗಿ ಇರುವುದರಿಂದ ಪ್ರಭಾವ ಬೀರುವುದು. ಅದು ಈ ರೀತಿ ಆಗಬಾರದು. ಯಾವಾಗ ಕರ್ಮವು ಸಮಾಪ್ತಿಯಾಗುವುದೋ ಆಗ ಧಾರಣೆಯು ಸ್ಮೃತಿಗೆ ಬಂದಿತು. ಬುದ್ಧಿಯಲ್ಲಿ 2 ಮಾತಿನಲ್ಲಿ ಸಮಾನ ಸಮತೋಲನವಿದ್ದಾಗ ಹೇಳಲಾಗುತ್ತದೆ ಶ್ರೇಷ್ಠ ಅಥವಾ ದಿವ್ಯ ಬುದ್ಧಿವಂತರು. ಇಲ್ಲದಿದ್ದರೆ ಸಾಧಾರಣ ಬುದ್ಧಿ, ಕರ್ಮವು ಸಾಧಾರಣ, ಧಾರಣೆಗಳು ಸಾಧಾರಣವಾಗಿ ಇರುತ್ತದೆ. ಈ ಸಾಧಾರಣತೆಯಲ್ಲಿ ಸಮಾನತೆ ತರಬಾರದು. ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಲಿ. ಶ್ರೇಷ್ಠ ಕರ್ಮದಂತೆ ಧಾರಣೆಯು ಶ್ರೇಷ್ಠವಾಗಿರಲಿ. ಸ್ಲೋಗನ್: ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವದ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಪೇರಾಗುವುದಿಲ್ಲ. ಅವ್ಯಕ್ತ ಸೂಚನೆಗಳು: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜ್ಞಾನ ಸ್ವರೂಪ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಇದ್ದರೂ ಯುಕ್ತಿಯುಕ್ತವಲ್ಲದ ಕರ್ಮ ಮಾಡಿದರೆ ಇಂತಹ ಕರ್ಮದ ಬಂಧನ ಅಜ್ಞಾನ ಕಾಲದ ಕರ್ಮ ಬಂಧನಕ್ಕಿಂತ 1000ದಷ್ಟು ಹೆಚ್ಚು. ಆದ್ದರಿಂದ ಬಂಧನಯುಕ್ತ ಆತ್ಮಕ್ಕೆ ಸ್ವತಂತ್ರತೆ ಇರುವುದಿಲ್ಲ ಮತ್ತು ಬಯಸಿದ್ದನ್ನು ಮಾಡಲು ಸಾಧ್ಯವಾಗುವುದಿಲ್ಲ.